ನಿನ್ನೆ ಕುಣಿಗಲ್ ತಾಲೂಕಿಗೆ ಉಪಮುಖ್ಯಮಂತ್ರಿಗಳ ಜೊತೆ ಬರ ವೀಕ್ಷಣೆಗೆ ತೆರಳಿದ್ದ ಶಾಸಕ ಎಂಟಿ ಕೃಷ್ಣಪ್ಪ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾದ ಕುಣಿಗಲ್ ಶಾಸಕರು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿ ವಿಚಾರದಲ್ಲಿ ಎತ್ತಿಕ್ಕುವ ಕೆಲಸ ಮಾಡಿದ್ದಾರೆ ಎಂದು ಎನ್ಡಿಎ ಒಕ್ಕೂಟ ಆರೋಪಿಸಿ ಕಿಡಿಕಾರಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎನ್ಡಿಎ ಕಾರ್ಯಕರ್ತರು, ನಿನ್ನೆ ಕುಣಿಗಲ್ ತಾಲೂಕಿನಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಅವರಿಗೆ ಅಪಮಾನವಾಗಿದೆ. ಉಪಮುಖ್ಯಮಂತ್ರಿಗಳ ಜೊತೆ ತೆರಳಿದ್ದ ಎಂಟಿ ಕೃಷ್ಣಪ್ಪ ಅವರನ್ನ ಕುಣಿಗಲ್ ರೈತರು ಗೆರಾವ್ ಮಾಡಲು ಕುಣಿಗಲ್ ಶಾಸಕ ರಂಗನಾಥ್ ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್ ಅವರು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಗುಬ್ಬಿ ತಾಲೂಕಿನ ರೈತರು ಗೆರಾವ್ ಮಾಡಬಹುದಿತ್ತು, ಆದರೆ ಮಾಡಲಿಲ್ಲ ಎಂದರೆ ಅರ್ಥ ಮಾಡಿಕೊಳ್ಳುವಂತೆ ವಾರ್ನಿಂಗ್ ಕೊಟ್ರು. ಕುಣಿಗಲ್ನಿಂದ ತುಮಕೂರಿಗೆ ಹೋಗಬೇಕಾದ್ರೆ ಹೆಬ್ಬೂರು ಮೂಲಕ ಹೋಗಬೇಕು, ಅಲ್ಲಿ ತಮ್ಮನ್ನ ಗೆರಾವ್ ಮಾಡುವ ಎಚ್ಚರಿಕೆ ನೀಡಿದ್ರು. ನಮಗೂ ತಮ್ಮನ್ನ ಗೆರಾವ್ ಮಾಡುವುದು ಗೊತ್ತಿದೆ. ಗುಬ್ಬಿ ತಾಲೂಕು ತುರುವೇಕೆರೆ ತಾಲೂಕಿನ ರೈತರು ಯಾರು ಬಳೆ ತೊಟ್ಟಿಲ್ಲ. ಶಾಸಕರಿಗೆ ಮತ್ತೊಬ್ಬ ಶಾಸಕರ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದು ಸರಿಯಲ್ಲ. ಇದೇ ರೀತಿ ಮುಂದೆ ನಡೆದರೆ ಬಂದು ಹೋದಲ್ಲೆಲ್ಲ ನಿಮ್ಮನ್ನ ಅಡ್ಡಗಟ್ಟುವ ಕೆಲಸ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ರು. ಕುಣಿಗಲ್ಗೆ ಬರಬೇಕಾದ 3 ಟಿಎಂಸಿ ನೀರನ್ನ ತಮಗೆ ಮಂಕುಬೂದಿ ಹೆಚ್ಚಿ ರಾಮನಗರ ಮೂಲಕ ಟೌನ್ಶಿಪ್ ಬಿಡದಿಗೆ ತೆಗೆದುಕೊಂಡು ಹೋಗುವ ಹುನ್ನಾರ ಮಾಡ್ತಿದ್ದಾರೆ. ಕ್ಷೇತ್ರ ಪುನರ್ ವಿಂಗಡಣೆ ಆದರೆ ಕುಣಿಗಲ್ ತುಮಕೂರಿಗೆ ಸೇರುತ್ತೆ. ಆಗ ನೀವು ತುಮಕೂರು ಜಿಲ್ಲೆಯವರಾಗ್ತೀರಿ. ಹಾಗಾಗಿ ರೈತರು ಎಚ್ಚೆತ್ತುಕೊಂಡು ಎಂಟಿ ಕೃಷ್ಣಪ್ಪ ಅವರ ಕೈ ಬಲಪಡಿಸುವಂತೆ ಒತ್ತಾಯಿಸಿದ್ರು. ಹೇಮಾವತಿ ನೀರು ಗೊರೂರು ಡ್ಯಾಂ ಮೂಲಕ ಕಾವೇರಿ ನದಿಗೆ ಹೋಗುತ್ತಿದ್ದು, ಅದನ್ನ ಉಳಿಸಿಕೊಳ್ಳುವ ಕೆಲಸ ಮಾಡಿ ರೈತರ ಹಿತ ಕಾಪಾಡುವಂತೆ ಒತ್ತಾಯಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ರಾಮು, ನಂಜೇಗೌಡ, ನರಸೇಗೌಡ, ಕುಮಾರ್ ಉಪಸ್ಥಿತರಿದ್ದರು. ಸಿಎಂ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಕರ್ಕೊಂಡು ಬೇರೆ ಕಡೆ ಲೈನ್ ಮಾಡ್ಕೊಳ್ಳಿ. ಬೇಕಾದ್ರೆ ಗೊರೂರು ಡ್ಯಾಮಿಂದ ಡೈರೆಕ್ಟ್ ಲೈನ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ವರ್ಕಳ ಡ್ಯಾಮಿಂದ ಡೈರೆಕ್ಟ್ ಚಾರ್ಜ್ ಮಾಡಿಸ್ಕೊಂಡು ನೀರು ತುಂಬಿಸ್ಕೊಬೋದು. ತಮಿಳ್ನಾಡು ವೇಸ್ಟೇಜ್ ನೀರನ್ನ ತಗೊಂಡೋಗ್ಬೋದು. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಇದು ಲಿಂಕ್ ಮಾಡಿಸ್ಬಿಟ್ಟು ಇಡೀ ನಮ್ಮ ಜಿಲ್ಲೆ ರೈತರ ಹಿತನ ಮಾಡ್ತಾ ಇದ್ದಾರೆ. ಹಂಗಾಗಿ ನಾನು ಕುಣಿಗಲ್ ಶಾಸಕರಲ್ಲಿ ಇಷ್ಟ, ನಿಮಗೆ ದಮ್ಮು ತಾಕತ್ತಿದ್ರೆ ನಿಮ್ಮದೇ ಗೌರ್ಮೆಂಟು, ನಿಮ್ಮದೇ ಸಚಿವರು, ನಿಮ್ಮದೇ ಸಿಎಂ ಇರೋದ್ರಿಂದ ನೀವೇ ಲಿಂಕ್ ಮಾಡ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ನಮ್ಮ ತಂಟೆಗೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನು ಒಳಗೆ ಬಿಟ್ಕೊಳ್ಳಲ್ಲ. ಇದು ನಮ್ಮ ಶತಸಿದ್ಧ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿ ಇದನ್ನು ನಿಲ್ಲಿಸ್ತೀವಿ. ಅದನ್ನ ಇನ್ನೊಂದು ಬೇಕಾಷ್ಟು ನೀವು ಶಿಂಷಾವರಿಯಿಂದ ಹೋಗುತ್ತೆ, ನಿಮಗೆ ಮರ್ಕೋರಿನಿಂದ ಹೋಗುತ್ತೆ, ನಿಮಗೆ ಇಲ್ಲಿಗೆ ವೇಸ್ಟ್ ಆಗಿ ಹೋಗ್ತಾ ಇದೆ, ತಮಿಳ್ನಾಡಿಗೆ ಹೋಗ್ತಾ ಇದೆ ನೀರು. ಅದು ತಡೀರಿ, ತಡ್ಕೊಂಡು ಅದೇ ಡ್ಯಾಮ್ ಮಾಡ್ಕೊಳ್ಳಿ. ನೀವು ಡ್ಯಾಮ್ ಮಾಡ್ಕೊಂಡು ನಿಮಗೆ ಉಪಯೋಗ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನಮ್ದು ಈ ನೀರೇ ಬೇಕಾ ನಮಗೆ? ಓದಿ ಅಲಾಟ್ಮೆಂಟ್ ಇದೆ ನಿಮಗೆ ರಾಮನಗರ ತಗೊಂಡು ಹೋಗೋಕ್ಕೆ ಹೇಮಾವತಿಯಿಂದ ಅಲಾಟ್ಮೆಂಟ್ ನೀವು ಮಾಡ್ಕೊಂಡಿದ್ದೀರಿ. ಹೇಮಾವತಿಯಲ್ಲಿ ಮಾಡ್ಕೊಂಡಿದ್ದೀರಿ ನೀವು? ಅದು ಇಲ್ಲ, ಏನಿಲ್ಲ. ನೀವು ನಮಗೆಲ್ಲ ಸೌಲಭ್ಯ, ಎಲ್ಲ ಸಹಕಾರ ಇದೆ, ಎಲ್ಲ ಒಂದು ಸೌಲಭ್ಯ ಇದೆ ಅಂತ ಹೇಳ್ಬಿಟ್ಟು ನೀವು ಈ ರೀತಿ ಮಾಡ್ಕೊಂಡು ಇದ್ದು ಅಂತಂದರೆ ನಾವು ಸುಮ್ಮನೆ ನಾವು ಹೋರಾಟ ಮಾಡ್ತೀವಿ, ನಾವು ಬೀದಿಗೆ ಇಳಿತೀವಿ. ಎಕ್ಸ್ಪ್ರೆಸ್ ಕ್ಯಾನ್ಸಲ್ ಮಾಡಬೇಕು, ಏನಾರು ಮಾಡಿ ತಡೆಯಬೇಕು ಅಂತ ಹೇಳ್ಬಿಡ್ತಕ್ಕಂಥದ್ದು ಧ್ಯೇಯ ನಮ್ಮ ಎಂಟಿ ಕೃಷ್ಣಪ್ಪರಿಗಿದೆ. ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಚಾನಲ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಜಿಲ್ಲೆಗೆ ಆಘಾತಕಾರಿ ಘಟನೆ. ಯಾಕೆಂದ್ರೆ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳ ಜೊತೆ ಶಾಸಕರು ಹೋಗ್ಬೇಕಾದ್ರೆ ಅವರಿಗೆ ಒಂದು ರಕ್ಷಣೆ ಇಲ್ಲ ಅಂದ್ರೆ ಈ ಸರ್ಕಾರ ಎಂತ ವೈಫಲ್ಯ ಸರ್ಕಾರ ಅಂತ ಎಲ್ಲರೂ ತಿಳ್ಕೊಬೇಕು. ಅದರಲ್ಲಿ ಈ ನಮ್ಮ ಕುಣಿಗಲ್ ಶಾಸಕರು ಎಲ್ಲ ಅವ್ರ ಬ್ರದರ್ ಅಂದ್ರೆ ಶೆಟ್ಕರ್ನ ಸಿಎಂ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಕರ್ಕೊಂಡು ಬೇರೆ ಕಡೆ ಲೈನ್ ಮಾಡ್ಕೊಳ್ಳಿ. ಬೇಕಾದ್ರೆ ಗೊರೂರು ಡ್ಯಾಮಿಂದ ಡೈರೆಕ್ಟ್ ಲೈನ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ವರ್ಕಳ ಡ್ಯಾಮಿಂದ ಡೈರೆಕ್ಟ್ ಚಾರ್ಜ್ ಮಾಡಿಸ್ಕೊಂಡು ನೀರು ತುಂಬಿಸ್ಕೊಬೋದು. ತಮಿಳ್ನಾಡು ವೇಸ್ಟೇಜ್ ನೀರನ್ನ ತಗೊಂಡೋಗ್ಬೋದು. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಇದು ಲಿಂಕ್ ಮಾಡಿಸ್ಬಿಟ್ಟು ಇಡೀ ನಮ್ಮ ಜಿಲ್ಲೆ ರೈತರ ಹಿತನ ಮಾಡ್ತಾ ಇದ್ದಾರೆ. ಹಂಗಾಗಿ ನಾನು ಕುಣಿಗಲ್ ಶಾಸಕರಲ್ಲಿ ಇಷ್ಟ, ನಿಮಗೆ ದಮ್ಮು ತಾಕತ್ತಿದ್ರೆ ನಿಮ್ಮದೇ ಗೌರ್ಮೆಂಟು, ನಿಮ್ಮದೇ ಸಚಿವರು, ನಿಮ್ಮದೇ ಸಿಎಂ ಇರೋದ್ರಿಂದ ನೀವೇ ಲಿಂಕ್ ಮಾಡ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡು ಹೋಗಿ ಮಾಡ್ಕೊಳ್ಳಿ. ನಮ್ಮ ತಂಟೆಗೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನು ಒಳಗೆ ಬಿಟ್ಕೊಳ್ಳಲ್ಲ. ಇದು ನಮ್ಮ ಶತಸಿದ್ಧ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿ ಇದನ್ನು ನಿಲ್ಲಿಸ್ತೀವಿ. ವಿಪರ್ಯಾಸ ಕುಮರಲ್ ತಾಲೂಕಿಗೆ ಶಾಸಕ ಆಗಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ರಂಗನಾಥ್. ಯಾಕೆಂದ್ರೆ ಕುಣಗಲ್ ತಾಲೂಕ್ ನೀರನ್ನ
ಕುಣಗಲ್ ತಾಲೂಕು ನೀರನ್ನ ಮಾಗಡಿ ರಾಮನಗರಕ್ಕೆ 1 TMC ನೀರು ಬಿಟ್ಕೊಟ್ಟಿದ್ದೆ. ನೀನು ಕುಣಗಲ್ ತಾಲೂಕಿನ ಜನಕ್ಕೆ ರೈತರಿಗೆ ನ್ಯಾಯ ದೊರಕಿಸ್ಕೊಡೋನಾಗಿದ್ರೆ ನಿಜವಾಗ್ಲೂ ನೀನು ಶಾಸಕ ಸ್ಥಾನಕ್ಕೆ ಗೌರವ ಕೊಟ್ಟು ನಮ್ಮ ತಾಲೂಕು ರೈತರು ಉಳಿಬೇಕು ಹೋರಾಟ ಮಾಡ್ತಿದ್ದೀನಿ ಅಂದ್ರೆ ಆ ನೀರನ್ನ ಬಿಟ್ಕೊಡ್ತಿರಲಿಲ್ಲ. ಒಂದು, ಇನ್ನೂ ಕುಣಗಲ್ ತಾಲೂಕಲ್ಲಿ 40 ಕಿಲೋಮೀಟ್ರು ಕೆನಲ್ ಕಂಪ್ಲೀಟ್ ಆಗಿಲ್ಲ. ನಿನ್ನ ತಾಕತ್ತು ಗಂಡಸ್ತನ ಅಲ್ಲಿ ತೋರಿಸು. ಉತ್ತರ ಪೌರುಷ ಒಲೆ ಮುಂದೆ ಅಂತ ನಮ್ಮ ಶಾಸಕರನ್ನ ಟೀಕೆ ಮಾಡೋದು, ರೈತರನ್ನ ಎತ್ಕಟ್ಟೋದು, ಧಿಕ್ಕಾರ ಕೂಗ್ಸೋದು ಇದು ಖಂಡನೀಯ. ರಂಗನಾಥ್ ಅವರೇ, ನಾವು ನಮ್ಮ ತಾಲೂಕಿಗೆ ನೀನು ಬಂದಿದ್ದೆ, ನಾವು ನಿಮ್ಮ ತಾಲೂಕು ಇದ್ದ ದೃಷ್ಟಿಯಿಂದ ನೀವು ಬಂದು ಹೋಗಿದ್ದೀವಿ. ನಾವು ಗೌರವಯುತವಾಗಿ, ನಾವು ತುರುವೇಕೆರೆ ತಾಲೂಕರು ಇರ್ಬೋದು, ಗುಬ್ಬಿ ತಾಲೂಕರು ಗೌರವಯುತವಾಗಿ ಒಬ್ಬ ಶಾಸಕರು ಬಂದವರು ಅವ್ರಿಗೆ ಕಾಮಗಾರಿ ವೀಕ್ಷಣೆ ಮಾಡ್ತಾರೆ. ಈಗ ಇದೆಲ್ಲ ಅಲ್ಲ, ಎಚ್ಚರಿಕೆ. ಯಾಕೆಂದ್ರೆ ನಾವು ಯಾರು ಬಳೆ ತೊಟ್ಕೊಂಡು ಕೂತಿಲ್ಲ. ಗುಬ್ಬಿ ತಾಲೂಕು ಆಗ್ಬೋದು, ತುರುವೇಕೆರೆ ತಾಲೂಕು ಕಾರ್ಯಕರ್ತರುಗಳು ಯಾರು ಬಳೆ ತೊಟ್ಕೊಂಡು ಕೂತಿಲ್ಲ. ನಾವು ನಮಗೂ ಬರುತ್ತೆ ನಿಮಗೆ ತಾಕ್ನಾಗೆ ವಿರೋಧ ಮಾಡಿಸೋದು ಬರುತ್ತೆ, ಎಡಮಟ್ಟೆ ತಾಂಡು ಜಡಿಯೋದು ಬರ್ತೈತಿ. ರಂಗನಾಥ್ಗೆ ಎಚ್ಚರಿಕೆಯಾಗಿ ಹೇಳ್ತಿದ್ದೀವಿ, ಇನ್ನು ಮುಂದೆ ಈ ಥರ ಏನಾದರೂ ಮುಂದುವರೆದಿದ್ದೇ ಆದರೆ ನಾವು ನಮ್ಮ ತಾಕತ್ತು ಬಲ ತೋರಿಸ್ಬೇಕಾಗುತ್ತೆ. ಏನು DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳು ನಮ್ಮ ಷಡ್ಕ ಅಂತ ಏನು ನಿನ್ನ ಪೌರುಷ ಇಲ್ಲಿ ತೋರ್ಸಕ್ಕೆ ಬರಬೇಡ. ನಿಜವಾಗ್ಲೂ ನೀನು ನಿಜವಾದ ತಾಕತ್ತು ಏನಾದ್ರು ತೋರಿಸೋದಿದ್ರೆ ಕುಣಗಲ್ ತಾಲೂಕು ರೈತರಿಗೆ ನ್ಯಾಯ ಒದಗಿಸ್ಕೊಡೋದಾದ್ರೆ ಕೆನಲ್ ವರ್ಕ್ ಕಂಪ್ಲೀಟ್ ಮಾಡು, ಆಮೇಲೆ ನೀರನ್ನ ತಗೊಂಡೋಗೋ ಪ್ರಯತ್ನ ಮಾಡು. ಆ ರೈತರಿಗೆ ತಾಲೂಕಿನ ರೈತರ ಮನವಿ ಶಾಸಕ ರಂಗನಾಥ್ನ ವಾಲ್ಪಟ್ಟೆ ಹಿಡ್ಕೊಂಡು ಕೇಳಿ ಕೆಲಸ ಮಾಡಿಸ್ಕೋಬೇಕು. ಶೆಡ್ನೆ ಅವರು ಕುಮಾರಸ್ವಾಮಿ ಯಾರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳವ್ರೆ, ಆದಷ್ಟು ಬೇಗ ಕೆಲಸ ಕಂಪ್ಲೀಟ್ ಮಾಡಿಸ್ಕೊಂಡು ಉತ್ತರದ ಪೌರುಷ ಅಲ್ಲಿ ತೋರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ.